ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ನಾನಿವತ್ತು ಸಿಂಪಲ್ಲಾಗಿ ಹೆಸರುಬೇಳೆ ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೂಂಗ್ ದಾಲ್ ಕಿಚಡಿ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಲೈಕ್ ಮಾಡಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ನೋಡಿ, ನಾನು ಬ್ರೌನ್ ಹೆಸರುಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ನಾನು ಬ್ರೌನ್ ರೈಸ್ ಯೂಸ್ ಮಾಡೋದ್ರಿಂದ ಬ್ರೌನ್ ರೈಸ್, ಅದಕ್ಕೆ ನಾನು ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ. ನೋಡಿ, ಈಗ ಅಕ್ಕಿ ಮತ್ತು ಬೇಳೆನ ಬೇಯಿಸ್ತಾ ಇದ್ದೀನಿ. ಅನ್ನ ಬೇಯ್ತಾ ಇದೆ. ಇದಕ್ಕೆ 2 ಸ್ಪೂನು ಉಪ್ಪು ಹಾಕ್ಕೋತೀನಿ. ಹೆಸರುಬೇಳೆ ಹಾಕಿರೋದ್ರಿಂದ 2 ಸ್ಪೂನ್ ಉಪ್ಪು ಬೇಕಾಗುತ್ತೆ, ಇಲ್ಲಾಂದರೆ 1 ಸ್ಪೂನ್ ಉಪ್ಪು ಸಾಕಾಗುತ್ತೆ. ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ, 2 ಚಿಟಿಕೆ ಅರಿಶಿಣ ಪುಡಿ. ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕ ಪ್ಯಾನ್, ಇದರಲ್ಲಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ನೋಡಿ 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಎಣ್ಣೆಗಿಂತ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ನೋಡಿ, ಜೀರಿಗೆ ಚಟಪಟ ಸೌಂಡ್ ಬಂದಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಮತ್ತು ಚಾಪ್ ಮಾಡಿದ ಶುಂಠಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಲಾಸ್ಟಲ್ಲೇ ಹಾಕಬೇಕು, ಮೊದಲೇ ಹಾಕಿದ್ರೆ ಅದು ಸೀದೋದಾಗುತ್ತೆ, ಅದಕ್ಕೆ ಲಾಸ್ಟಲ್ಲಿ ಹಾಕ್ತೀನಿ. ಇದು ಸ್ವಲ್ಪ ಕೆಂಪು ಬಣ್ಣ ಬಂದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಡಬೇಕು ಗ್ಯಾಸ್ ಮೇಲೆ, ಅದರಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಇದು ನೋಡಿ, ಕಿಚಡಿ ರೆಡಿ ಆಗಿದೆ, ಬೇಯ್ತಾ ಇದೆ. ಸ್ವಲ್ಪ ತೆಳ್ಳಗೆ ಇರಬೇಕು, ಇದು ಉದುರಾಗಿ ಇರಬಾರ್ದು ಕಿಚಡಿ. ಸ್ವಲ್ಪ ತೆಳ್ಳಗಿರೋದು ತಿನ್ನೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ. ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಕಿಚಡಿಗೆ. ಈಗ ಪೂರ್ತಿಯಾಗಿ ರೆಡಿಯಾಗಿದೆ. ನೋಡಿ, ಬಿಸಿ ಬಿಸಿ ಕಿಚಡಿ ರೆಡಿ ಇದೆ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಹಪ್ಪಳ ಇರಲಿ ಅಂತ ಜೊತೆಗೆ ಒಂದು ಹಪ್ಪಳ ತಗೊಂಡಿದ್ದೀನಿ. ನೋಡಿ ಹೇಗಿದೆ ಕಿಚಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ನಮ್ಮ ಮನೆ ಅಕ್ವೇರಿಯಮ್ನಲ್ಲಿರೋ ಫಿಶ್. ಇದ್ರ ಹೆಸರು ಪಿಂಕಿ ಅಂತ ಇಟ್ಟಿದ್ದೀನಿ. ಇದು ನಾವು ಪಿಂಕಿ ಅಂತ ಕರೆದ್ರೆ ತಿರುಗಿ ನೋಡುತ್ತೆ. ಆ ಥರ ನಾವು ಮಾತಾಡೋದೆಲ್ಲ ಇದಕ್ಕೆ ಗೊತ್ತಾಗುತ್ತೆ. ತುಂಬ ಒಂದು ಕ್ಲೆವರ್ ಇದೆ ಇದು ಫಿಶ್ಶು, ಓಡಾಡ್ಕೊಂಡಿರುತ್ತೆ. ನಮಗೆಲ್ಲ ನೋಡೋದಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಈ ಫಿಶ್ ನೋಡೋದಕ್ಕೆ. ಇದು ನೋಡಿ, ಮೀಶೋದಿಂದ ಒಂದು ಸ್ಪೈಕಿ ಮಸಾಜ್ ಬಾಲ್ ಅಂತ ತರಿಸಿದ್ದೀನಿ. ಇದನ್ನು ಒಂದು ಮಸಾಜ್ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.